Hello girls, welcome to this session. Today we will be studying about Unit 4, that is Cataloging Codes and Union Catalog. This unit contains our Introduction to Catalog Codes, Development of Classified Catalog Code, Development of Anglo-American Cataloging Code and Union Catalog. So let us begin with Introduction to Catalog Codes. Now what are codes? Codes are a set of rules which are written for preparing a catalog. Right girls? So catalogs are not a new ones, but they are the oldest library crafts. The catalogs were first prepared to serve as an inventory list. Later, they had a function of location of documents in a library, or they served the purpose of finding the books in a library. And later, these were developed gradually as information retrieval tools. The functions of the catalog now are both as inventory lists and as finding list, and also information retrieval tools. The construction of early catalogs were based on traditions inherited in individual libraries. ಮಕ್ಕಳೇ, ಹಳೆಯ ಕಾಲದಲ್ಲಿ ಪುಸ್ತಕಗಳನ್ನು ಯಾವಾಗಲೂ ಜೋಡಿಸಬೇಕಾದ್ರೆ ಯಾವ್ಯಾವ ಪುಸ್ತಕ ಲೈಬ್ರರಿಲಿ ಬಂತು ಅಂತ ಲಿಸ್ಟ್ ಮಾಡಲಿಕ್ಕೋಸ್ಕರ ಕ್ಯಾಟಲಾಗ್ಸನ್ನು ಪ್ರಿಪೇರಿ ಮಾಡಿ ಇಡ್ತಾ ಇದ್ರು. ಸೊ ಪುಸ್ತಕಗಳು ಯಾವುದಿದೆ ಅಂತ ಗೊತ್ತಾಗಲಿಕ್ಕೆ, ಬಟ್ ಅವುಗಳನ್ನು ಲೊಕೇಶನ್ ಮಾಡಲಿಕ್ಕೆ ಅಥವಾ ಪುಸ್ತಕಗಳನ್ನು ಹುಡುಕಾಡಲಿಕ್ಕೆ ಕ್ಯಾಟಲಾಗ್ಸನ್ನು ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಟ್ರೆಡಿಷ್ನಲಿ ಕ್ಯಾಟಲಾಗ್ಸನ್ನು ಬರೀ ಇನ್ವೆಂಟ್ರಿ ಟೂಲ್ಸ್ ಆಗಿ ಮಾತ್ರ ಉಪಯೋಗಿಸ್ತಾ ಇದ್ರು. ಹೌದಾ? ಈಗ ಎಲ್ಲ ಲೈಬ್ರರಿಯಲ್ಲಿ ಯಾವ ಯಾವ ಟ್ರೆಡಿಷನ್ಸ್ ಮೂಲಕ ಅರ್ಲಿ ಕ್ಯಾಟಲಾಗ್ಸನ್ನು ಪ್ರಿಪೇರ್ ಮಾಡ್ತಾ ಇದ್ರೋ ಅದನ್ನು ರೂಲ್ ಆಫ್ ಥಂಬ್ ಮೂಲಕ ಮಾಡ್ತಾಯಿದ್ರು. ರೂಲ್ ಆಫ್ ಥಂಬ್ ಅಂತ ಹೇಳಿದರೆ ಅವರವರ ಲೈಬ್ರರಿಗೆ ಹೆಂಗೆ ಯಾವ ಥರ ರೀಡರ್ಸ್ ಬಂದಾಗ ಹುಡುಕಾಡ್ತಾರೆ, ರೀಡರ್ಸ್ ಬಂದಾಗ ಯಾವ ಥರ ಪುಸ್ತಕಗಳನ್ನು ಹುಡುಕಾಡ್ತಾರೆ, ಆ ಬೇಸ್ ಮೇಲೆ ಅವರು ಕ್ಯಾಟಲಾಗಿಂಗ್ಸನ್ನು ಮಾಡ್ಕೊಂಡು ಹೋಗ್ತಾಯಿದ್ರು. ಅದನ್ನು ರೂಲ್ ಆಫ್ ಥಂಬ್ ಅಥವಾ ಆ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಯಾವ ಥರ ಕ್ಯಾಟಲಾಗ್ಸನ್ನು ಯೂಸ್ ಮಾಡ್ತಾಯಿದ್ರು ಅನ್ನೋದ್ರ ಮೇಲೆ ಕ್ಯಾಟಲಾಗ್ಸು ಫಂಕ್ಷನ್ಸು ಡಿಪೆಂಡ್ ಆಗ್ತಾಯಿತ್ತು. Right. Now, the cataloging basically was the one which was prepared for inventory purpose. ಈ ಕ್ಯಾಟಲಾಗಿಂಗ್ ಕೋಡನ್ನು ಮಾಡಬೇಕಾದ್ರೆ the first person who take initiative was Anthony Pennanzy. ಆಂಥನಿ ಪೆನೆನ್ಸಿ ಅವರು ಲೈಬ್ರೇರಿಯನ್ ಆಫ್ ದ ಬ್ರಿಟಿಷ್ ಮ್ಯೂಸಿಯಂ. ಸೊ ಬ್ರಿಟಿಷ್ ಮ್ಯೂಸಿಯಂ ಅವರು ಒಂದು ಕಮಿಟಿ ಮಾಡಿ ಆ ಕಮಿಟಿಯಲ್ಲಿ ಅವರು ಮಾಡಿರುವಂತಹ ಕ್ಯಾಟಲಾಗಿಂಗ್ ಕೋಡ್ಸ್ಗಳು ಏನಿದೆಯೋ ಅವುಗಳು ಸಾಕಾಗಲ್ಲ ಅಥವಾ ಅದು ಸರಿ ಹೊಂದುತ್ತಾ ಇಲ್ಲ ಅಂತ ಹೇಳಿದಾಗ ಆಂಥನಿ ಪೆನೆನ್ಸಿಯವರು ತಮ್ಮ ಅಸಿಸ್ಟೆಂಟ್ಸ್ ಜೊತೆಗೆ ಫಸ್ಟು ಟೈಮು ಕೋಡಿಫೈಡ್ ರೂಲ್ಸನ್ನು ಮಾಡಿದರು ಕ್ಯಾಟಲಾಗಿಂಗ್ಗೆ. He was the first person to prepare a formal code of rules for cataloging. So at that particular time, he prepared 91 rules for the British Museum. ಈ 91 rules for cataloging ಏನು ಅವ್ರು ಬರೆದ್ರು, that was printed and published in the British Museum Catalogue of Printed Books in 1841. So you can tell Anthony Pennanzy was the first person who started with the codifying rules for cataloging, or the first person who wrote the rules for cataloging ಅಂತ ಹೇಳಿದರೆ ತಪ್ಪಾಗಲಾರದು. Right. The revised edition of this code came out in 1936 where the rules were reduced to 41. So 91 rules ಇಂದ 41 ರೂಲ್ಸ್ಗೆ ಇಳಿಸಿದ್ರು in the revised edition, that is the second edition which came out in 1936. So this code was the one which were used by other libraries also. So ಈ ಪರ್ಟಿಕ್ಯುಲರ್ ಕೋಡ್ ಏನಿದೆಯಲ್ಲ, ಕೋಡ್ ಆಫ್ ಕ್ಯಾಟಲಾಗಿಂಗ್, ಇದು ಮಾಡರ್ನ್ ಕ್ಯಾಟಲಾಗಿಂಗು ಕೂಡ ಸರಿ ಹೊಂದುತ್ತೆ ಅಂತ ಹೇಳ್ತಾರೆ. ಇದೇ ಕಾಲದಲ್ಲಿ ಇನ್ 1850 ಚಾರ್ಲ್ಸ್ ಸಿ ಜುವೆಟ್ ಅನ್ನೋರು ತಮ್ಮ ಲೈಬ್ರರಿಗೆ ಕ್ಯಾಟಲಾಗ್ ಆಫ್ ಸ್ಮಿಥೋಸೋನಿಯನ್ ಇನ್ಸ್ಟಿಟ್ಯೂಟ್ ಅನ್ನೋದನ್ನು ಮಾಡಿದರು. ಅವರು
ತಮ್ಮ ಕ್ಯಾಟಲಾಗಲ್ಲಿ 39 ರೂಲ್ಸನ್ನು ಬರೆದಿದ್ರು. ಸೊ ಇನ್ 1852 ಇಟ್ ವಾಸ್ ಪಬ್ಲಿಷ್ಡ್ ಅಂಡರ್ ದಿ ಸ್ಮಿಥ್ಸೋನಿಯನ್ ರಿಪೋರ್ಟ್ ಆನ್ ದ ಕನ್ಸ್ಟ್ರಕ್ಷನ್ ಆಫ್ ಕ್ಯಾಟಲಾಗ್ಸ್ ಆಫ್ ಲೈಬ್ರರೀಸ್. ದೆನ್ ನೆಕ್ಸ್ಟ್ ಇನ್ 1876 Charles Ammi Cutter published his rules for a printed dictionary catalog. Excuse me. So it was the first it was the first American code to receive recognition, and this code was the first complete code for preparation of a catalog. So and ಚಾರ್ಲ್ಸ್ ಆಮಿ ಕಟರ್ ಅವರು ಬರೆದಿರುವಂಥ ಕೋಡ್ ಏನಿದೆಯಲ್ಲ, ರೂಲ್ಸ್ ಫಾರ್ ಪ್ರಿಂಟೆಡ್ ಡಿಕ್ಷನರಿ ಕ್ಯಾಟಲಾಗ್, ದಿಸ್ ಕ್ಯಾಟಲಾಗ್ ಆ್ಯಕ್ಚುಲಿ ಹ್ಯಾಸ್ ಎಂಟ್ರಿ ಫಾರ್ ಚಾಯ್ಸ್ ಆಫ್ ಆಕ್ಸಿಸ್, ಟೈಟಲ್, ಆಥರ್ ಎಕ್ಸೆಟ್ರಾ. ಸೊ ಎಲ್ಲ ಫಾರ್ಮ್ಸ್ ಆಫ್ ಎಂಟ್ರೀಸ್ಗೂ ಇವರು ಕೋಡ್ಸನ್ನು ಬರೆದಿದ್ದಾರೆ. ಹಂಗಾಗಿ ಚಾರ್ಲ್ಸ್ ಆಮಿ ಕಟರ್ ಬರೆದಂತಹ ಈ ಡಿಕ್ಷನರಿ ಕ್ಯಾಟಲಾಗ್ ರೂಲ್ಸ್ ಏನಿದೆಯಲ್ಲ, ಇದು ಇವತ್ತಿಗೂ ಕೂಡ ಸರಿ ಹೊಂದುತ್ತೆ ನಮ್ಮ ಕ್ಯಾಟಲಾಗಿಂಗ್ ಮಾಡಬೇಕಾದ್ರೆ. ಅದಕ್ಕೆ ಇದನ್ನು ವರ್ಲ್ಡ್ ವೈಡ್ ಅಕ್ಸೆಪ್ಟೆನ್ಸ್ ಮಾಡಿಕೊಂಡ್ರು. ರೈಟ್, this is the only code which attempts to provide rules in a systematic and exhaustive manner, and this particular code is based on principles for preparation of all the entries required for a dictionary catalog. ಡಿಕ್ಷನರಿ ಕ್ಯಾಟಲಾಗ್ ಅಂದರೆ ವರ್ಡ್ ಕ್ಯಾಟಲಾಗ್ ಮಾಡಲಿಕ್ಕೆ ಏನೇನು ಎಂಟ್ರೀಸ್ ಮಾಡಬೇಕು ಹೇಳಿದ್ನಲ್ಲ, ಈಗ ಆಥರ್ ಎಂಟ್ರಿ ಆಗಿರ್ಬೋದು, ಟೈಟಲ್ ಎಂಟ್ರಿ ಆಗಿರ್ಬೋದು, ಸಬ್ಜೆಕ್ಟ್ ಎಂಟ್ರಿ ಆಗಿರ್ಬೋದು, ಅಥವಾ ರೆಫರೆನ್ಸ್ ಎಂಟ್ರಿನೇ ಆಗಿರ್ಬೋದು, ಎಲ್ಲನೂ ಒಂದು ಪ್ರಿನ್ಸಿಪಲ್ಸ್ ಮೂಲಕ ರೂಲ್ಸ್ ಅದಕ್ಕೋಸ್ಕರ ಎಂಟ್ರೀಸ್ಗೆ ಮಾಡಿದ್ದಾರೆ. ಯಾವುದರಲ್ಲಿ? ಚಾರ್ಲ್ಸ್ ಆಮಿ ಕಟರ್ ಅವರು ಮಾಡಿರುವಂತಹ ರೂಲ್ಸ್ ಫಾರ್ ಡಿಕ್ಷನರಿ ಕ್ಯಾಟಲಾಗ್ ವಿಚ್ ವಾಸ್ ಪಬ್ಲಿಷ್ಡ್ ಇನ್ 1876 ರೈಟ್. So this was the early beginning of the library catalogs. The next we will see about classified catalog code. Now girls, CCC andre classified catalog code. It is a Indian code which was devised by Dr. S.R. Ranganathan in the year 1934. Actually ರಂಗನಾಥನ್ ಅವರು 1928 ದ 5 laws ಆಫ್ ಲೈಬ್ರರಿ ಸೈನ್ಸ್ ಅನ್ನೋವಂಥ ಐಡಿಯಾಸ್, ಪುಸ್ತಕನ ಬರಿಬೇಕು ಅನ್ನೋ ಐಡಿಯಾ ಅವರಿಗೆ ಬಂದಿತ್ತು. ಆ ಪರ್ಟಿಕ್ಯುಲರ್ 5 laws ಆಫ್ ಲೈಬ್ರರಿ ಸೈನ್ಸನ್ನು ಅವರು ಬರೆದು ಪಬ್ಲಿಷ್ ಮಾಡಿದ್ದು 1931. ಬಟ್ ಆಗಲೂ ಕೂಡ ಈ CCC ಅನ್ನೋ ಕೋಡ್ಗೆ ಕ್ಯಾನನ್ಸ್ ಅಥವಾ ರೂಲ್ಸ್, ನಾರ್ಮ್ಯಾಟಿವ್ ಪ್ರಿನ್ಸಿಪಲ್ಸ್ ಅಂತ ಏನು ಹೇಳಿದೀವಲ್ಲ, ಅದನ್ನು ಬರೀಬೇಕು ಅಥವಾ ಆ ಪ್ರಿನ್ಸಿಪಲ್ಸ್ ಮೂಲಕ ಇರಬೇಕು ಅಂತ ಡಾಕ್ಟರ್ S.R. ರಂಗನಾಥನ್ಗೆ ತೋರಿಸಿರಲಿಲ್ಲ. ಬಟ್ in the first book what he wrote, that is Theory of Library Catalog, in 1938 the first canons for cataloging were formulated by Dr. S.R. Ranganathan. So this particular book also contains the law for parsimony. The law of parsimony ಅನ್ನೋ ಒಂದು ಲಾ ಅನ್ನೋದು ಒಳಗೊಂಡಿದೆ. ರೈಟ್. ಸೊ in 1938 Ranganathan introduced the canons of cataloging, the scientific method to cataloging. So it was for the first time that Ranganathan introduced the canons for cataloging. So canons, normative principles, all these were the main thing which is included in classified cataloging code. So CCC is the code which is based not on rule of thumb, but it is based on scientific principles to do cataloging entries. So classified cataloging code is one of the most important code, Indian code, and which is used in India, which is based on proper scientific ಪ್ರಿನ್ಸಿಪಲ್ಸ್. ಅಂದರೆ ಕ್ಯಾನನ್ಸ್ ಮತ್ತು ನಾರ್ಮ್ಯಾಟಿವ್ ಪ್ರಿನ್ಸಿಪಲ್ಸನ್ನು ಫಾಲೋ ಮಾಡಿ ಅಪ್ಲೈ ಮಾಡಿ ಇಲ್ಲಿ ಕ್ಲಾಸಿಫೈಡ್ ಕ್ಯಾಟಲಾಗ್ ಕೋಡನ್ನು ನಾವು ಆ ಬೇಸ್ ಮೇಲೆ ಮಾಡ್ಕೊಂಡು ಹೋಗ್ಬೋದು. ರಂಗನಾಥನ್ ಸ್ಟಾರ್ಟೆಡ್ ಅಪ್ಲಿಕೇಶನ್ ಆಫ್ ದೀಸ್ ನಾರ್ಮ್ಯಾಟಿವ್ ಪ್ರಿನ್ಸಿಪಲ್ಸ್ formulated by him in a systematic manner to the rules of cataloging in a second edition of classified catalog code 1945. So all these normative principles, canons of cataloging ಏನು ಹೇಳಿದ್ರಲ್ವಾ, ಅವುಗಳನ್ನೆಲ್ಲ ಡಾಕ್ಟರ್ S.R. ರಂಗನಾಥನು ಕ್ಯಾಟಲಾಗಿಂಗ್ ಮಾಡಲಿಕ್ಕೆ, ಕ್ಲಾಸಿಫೈಡ್ ಕ್ಯಾಟಲಾಗಿಂಗ್ ಕೋಡನ್ನು ಮಾಡಲಿಕ್ಕೆ ಉಪಯೋಗಿಸಿದ್ರು. ಸಿಸ್ಟಮ್ಯಾಟಿಕ್ ಆಗಿ ಅದನ್ನು ಉಪಯೋಗಿಸಿದ್ರು. ಆ ಉಪಯೋಗ ಮಾಡಿದ್ದು ಯಾವಾಗ ಅಂತ ಹೇಳಿದರೆ ಇನ್ ದ ಸೆಕೆಂಡ್ ಎಡಿಷನ್ ಆಫ್ ಕ್ಲಾಸಿಫೈಡ್ ಕ್ಯಾಟಲಾಗ್ ಕೋಡ್ ವಿಚ್ ಕೇಮ್ ಔಟ್ ಇನ್ 1945.
The latest edition of Classified Catalog Code CCC is the 5th edition, which was published in 1964, and there are the 6th edition is yet to be published, where in the 6th edition Dr. S.R. Ranganathan has included one more canon, which is called as Canon of Recall Value, which came out in 1969. The 6th edition is yet to be produced, or it should be published, right girls? So this is all about Classified Catalog Code introduction. Now let us go to MCQ. Catalogs were first prepared to serve as dash lists. Heltira, inventory list, documentation list, retrieval list. First prepared yenge, it is a inventory list, right? Dash is the first person to codify rules for catalog. Yaru first person codify ಮಾಡಿದ್ದು Dr. S.R. Ranganathan, Charles Jewett, Anthony Panunzi. It is Anthony Panunzi. Next, British Museum Catalogue of Printed Books was published in the year 1841, 1861, 1891. ಯಾವ ವರ್ಷದಲ್ಲಾಯಿತು ಬ್ರಿಟಿಷ್ ಮ್ಯೂಸಿಯಂ ಕ್ಯಾಟಲಾಗ್ ಹೇಳ್ತೀರಾ? Yes, it was in 1841. Jewett's code was devised by Charles Jewett, Henry Jewett, Michael Jewett. ಯಾರು ಹೇಳ್ತೀರಾ ಮಕ್ಕಳೇ? Can you guess? It was Charles Jewett. ಯಾವ ವರ್ಷದಲ್ಲಿ ಹೇಳ್ತೀರಾ? It was in 1850. Right, good. Charles Amey Cutter published his rules for printed dictionary catalog in the year 1876, 1877, 1878. ಯಾವ ವರ್ಷದಲ್ಲಿ ಹೇಳ್ತೀರಾ ಮಕ್ಕಳ? 1876, 1877, 1878. Yes, it is 1876. Shall we go to the next one? The first edition of CCC was published in the year 1935, 1936, 1934. What is the full form makla? CCC do? Classified Catalog Code. Classified Catalog Code first edition yavaga bantu? It came out in 1934. Yes, right. Next, CCC was devised by Anthony Panunzi, Dr. S.R. Ranganathan, Charles Jewett. Yaru? CCC was devised by Anthony Panunzi, Dr. S.R. Ranganathan, Charles Jewett. ಯಾರು ಮಾಡಿದ್ದು? Yes, it is Dr. S.R. Ranganathan. Second edition of CCC was published in the year 1946, 1945, 1947. ಯಾವಾಗಂತ ಹೇಳ್ತೀರಾ ಮಕ್ಕಳ? Yes, it is in 1945. Good. Next, the 5th edition of CCC was published in the year 1964, 1974, 1984. ಯಾವ ವರ್ಷ? 1964. ಮಕ್ಕಳ, ಈ ಇಸ್ವಿಗಳನ್ನೆಲ್ಲ ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಯಾಕಂದರೆ ಕೋಡ್ಸಲ್ಲಿ ಮತ್ತು ಈ ಪರ್ಟಿಕ್ಯುಲರ್ ಚಾಪ್ಟರಲ್ಲಿ ಜಾಸ್ತಿ ನಿಮಗೆ ಬರೋದು ಅಂತ ಹೇಳಿದರೆ years. So you should be thorough with the year of publication. Okay, so the 5th edition of CCC was published in the year 1964. Next, the first canons for cataloging was formulated in the theory of library catalog in the year 1938, 1948, 1949. ಯಾವ ವರ್ಷ ಹೇಳ್ತೀರಾ? Can you tell me? Yes, it is in 1938.
8. Okay girls, is there any doubt about this session? If you have any doubts, I'll clarify. So in this session we discussed about the codes of cataloging, when the codes started, and who was the first person who codified the rules for cataloging, and whose code was the most important one. And we also discussed about classified catalog code, a brief introduction about classified catalog code. Any doubts in this session, girls? Any doubts? If no doubts, we shall conclude with this session. Okay, thank you girls. Have a good day.